ನಮಸ್ಕಾರ ಸ್ನೇಹಿತರೆ, HPCL ರಿಕ್ವೈರ್ಮೆಂಟ್ 2026 ಈ ಒಂದು ಡಿಪಾರ್ಟ್ಮೆಂಟಲ್ಲಿ 116 ಹುದ್ದೆಗಳಿಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ HPCLಲ್ಲಿ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಯಾರಿಗೆ ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಬೇಕನ್ನೋ ಆಸಕ್ತಿ ಇದೆಯೋ ಬೇಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ನೋಡಿ, ಆರ್ಗನೈಸೇಷನ್ ನೇಮ್ ಬಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಟ್ ಲಿಮಿಟೆಡ್ HPCL. 116 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಭಾರತದಾದ್ಯಂತ ಅರ್ಜಿಯನ್ನು ನೇಮಕಾತಿ ಮಾಡಿದ್ದಾರೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಸ್ಯಾಲ್ರಿ ವೇತನ 30,000ದಿಂದ 2,80,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಮುಂದೆ HPCL ವೇಕೆನ್ಸಿ ಮತ್ತು ಏಜ್ ಲಿಮಿಟ್ ಡೀಟೇಲ್ಸ್ನ ನೋಡೋಣ ಬನ್ನಿ. ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ ರೋಲ್ ಈ ಹುದ್ದೆಗೆ 37 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 25 ವರ್ಷ ಒಳಗಡೆ ಆಗಿರಬೇಕು. ಮುಂದೆ ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಸೇಫ್ಟಿ ಈ ಹುದ್ದೆಗೆ 17 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಮುಂದೆ ಸೀನಿಯರ್ ಆಫೀಸರ್ ಸೇಲ್ಸ್ ಹುದ್ದೆಗೆ 52 ಹುದ್ದೆ, ಮ್ಯಾಕ್ಸಿಮಮ್ ಏಜ್ 29. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ 5 ಹುದ್ದೆಗಳು, ಮ್ಯಾಕ್ಸಿಮಮ್ ಏಜ್ 31. ಮ್ಯಾನೇಜರ್ ಪ್ರಾಜೆಕ್ಟ್ ಇಂಜಿನಿಯರ್ ಇದಕ್ಕೆ 5 ಹುದ್ದೆಗಳು, ಮ್ಯಾಕ್ಸಿಮಮ್ ಏಜ್ 34 ವರ್ಷ. ಚೀಫ್ ಮ್ಯಾನೇಜರ್ ಟೆಕ್ನಿಕಲ್ ಸರ್ವಿಸ್ ಈ ಹುದ್ದೆಗೆ 1 ಪೋಸ್ಟ್ ಖಾಲಿ ಇದ್ದಾವೆ, ಮ್ಯಾಕ್ಸಿಮಮ್ ಏಜ್ 45 ವರ್ಷ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೆ ಒಂದು ಹುದ್ದೆ ಖಾಲಿ ಇದ್ದಾವೆ. ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ 1 ಹುದ್ದೆ ಖಾಲಿ ಇದ್ದಾವೆ. ಚೀಫ್ ಮ್ಯಾನೇಜರ್ ಎಕನಾಮಿಸ್ಟ್ ಹುದ್ದೆಗೆ 1 ಹುದ್ದೆ ಖಾಲಿ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಕನಾಮಿಸ್ಟ್ ಹುದ್ದೆಗೆ 1 ಹುದ್ದೆಗಳು ಖಾಲಿ ಇದ್ದಾವೆ. ಮುಂದೆ ಜನರಲ್ ಮ್ಯಾನೇಜರ್ ಗ್ಯಾಸ್ ಸೋರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಈ ಹುದ್ದೆಗೆ 2 ಹುದ್ದೆಗಳು ಖಾಲಿ ಇದ್ದಾವೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹುದ್ದೆಗೆ 1 ಹುದ್ದೆ ಖಾಲಿ ಇದೆ. ಜನರಲ್ ಮ್ಯಾನೇಜರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹುದ್ದೆಗೆ 1 ಹುದ್ದೆ ಖಾಲಿ ಇದ್ದಾವೆ. ಮತ್ತು ಚೀಫ್ ಜನರಲ್ ಮ್ಯಾನೇಜರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಈ ಹುದ್ದೆಗೆ 1 ಹುದ್ದೆ ಖಾಲಿ ಇದ್ದಾವೆ. ಮುಂದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡಿ. HPCL ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಯಾವುದೇ ಒಂದು ಪದವಿ, ಡಿಪ್ಲೊಮಾ, ಪೋಸ್ಟ್ ಗ್ರ್ಯಾಜುಯೇಟ್, MBA ಆರ್ PG, DM ಸೊ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿದರೆ ನೀವು ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡ್ಬೋದು. ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ ಇಂಜಿನಿಯರ್ ಈ ಹುದ್ದೆಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಆ್ಯಂಡ್ ಸೇಫ್ಟಿ ಹುದ್ದೆಗೆ ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಮುಂದೆ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಇಂಜಿನಿಯರ್, ಮ್ಯಾನೇಜರ್ ಪ್ರಾಜೆಕ್ಟ್ ಇಂಜಿನಿಯರ್, ಚೀಫ್ ಮ್ಯಾನೇಜರ್ ಟೆಕ್ನಿಕಲ್ ಮತ್ತು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೆ BA ಆರ್ BTech ಕಡ್ಡಾಯ ಪಾಸ್ ಆಗಿರಬೇಕು. ಸೀನಿಯರ್ ಮ್ಯಾನೇಜರ್ ಎಕನಾಮಿಸ್ಟ್ ಹುದ್ದೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡಿರಬೇಕು. ಚೀಫ್ ಮ್ಯಾನೇಜರ್ ಎಕನಾಮಿಸ್ಟ್ ಹುದ್ದೆಗೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ಯಾಸ್ ಸೋರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮತ್ತು ಎಕನಾಮಿಸ್ಟ್ ಈ ಹುದ್ದೆಗೆ BTech ಮತ್ತು MBA ಮುಗಿಸ್ಕೊಂಡಿರಬೇಕು. ಮುಂದೆ HPCL ಸ್ಯಾಲರಿ ಡೀಟೇಲ್ಸ್ನ ನೋಡೋಣ ಬನ್ನಿ. ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ ಇಂಜಿನಿಯರ್ ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಆ್ಯಂಡ್ ಸೇಫ್ಟಿ ಸೀನಿಯರ್ ಆಫೀಸರ್ ಸೇಲ್ಸ್ ಈ ಒಂದು ಹುದ್ದೆಗೆ 60,000ದಿಂದ 1,80,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಈ 3 ಹುದ್ದೆಗಳಿಗೆ 60,000ದಿಂದ 1,80,000ವರೆಗೆ ಸ್ಯಾಲ್ರಿ ವೇತನವನ್ನು ಅವರು ಕೊಡ್ತಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಾಜೆಕ್ಟರ್ ಮತ್ತು ಮ್ಯಾನೇಜರ್ ಪ್ರಾಜೆಕ್ಟ್ಸ್ ಈ ಒಂದು ಹುದ್ದೆಗೆ 70,000ದಿಂದ 2,00,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಮ್ಯಾನೇಜರ್ ಪ್ರಾಜೆಕ್ಟ್ ಹುದ್ದೆಗೆ 80,000ದಿಂದ 2,00,000ವರೆಗೆ ಸ್ಯಾಲ್ರಿ ವೇತನ ಕೊಡ್ತಾರೆ. ಚೀಫ್ ಮ್ಯಾನೇಜರ್ ಟೆಕ್ನಿಕಲ್ ಸರ್ವಿಸ್ ಹುದ್ದೆಗೆ 1,20,000ದಿಂದ 2,80,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೂ ಸೇಮ್ ಆಗಿರುತ್ತದೆ. ಸೀನಿಯರ್ ಮ್ಯಾನೇಜರ್ ಎಕನಾಮಿಸ್ಟ್ ಹುದ್ದೆಗೆ 90,000ದಿಂದ 2,40,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಚೀಫ್ ಮ್ಯಾನೇಜರ್ ಎಕನಾಮಿಸ್ಟ್ ಹುದ್ದೆಗೆ 1,00,000ದಿಂದ 2,60,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಕನಾಮಿಸ್ಟ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ಯಾಸ್ ಸೋರ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ಯಾಸ್ ಸೋರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಈ 3 ಹುದ್ದೆಗಳಿಗೆ 1,20,000ದಿಂದ 2,80,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡಲಾಗುತ್ತದೆ. ಮುಂದೆ ನೋಡೋಣ ಬನ್ನಿ. ಮುಂದೆ ಅರ್ಜಿ ಶುಲ್ಕ ಎಷ್ಟೆಷ್ಟು ಇರುತ್ತೆ ಅಂತ ನೋಡಿ. ಜನರಲ್, OBC, EWS ಕ್ಯಾಂಡಿಡೇಟ್ಸ್ಗೆ 1,000ದಿಂದ 180 ರೂಪಾಯಿವರೆಗೆ, 1,180 ರೂಪಾಯಿವರೆಗೆ ಅಪ್ಲಿಕೇಶನ್ ಫೀ ಅಂದರೆ ಅರ್ಜಿ ಶುಲ್ಕವನ್ನು ನೇಮಕಾತಿ ಮಾಡಿದ್ದಾರೆ. ಸೊ SC/ST ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡೋಕ್ಕಾಗುತ್ತೆ. ಸೊ ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿ.
ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತದೆ, ಆಮೇಲೆ ಗ್ರೂಪ್ ಟಾಸ್ಕ್ ಮಾಡ್ತಾರೆ ಲೈಕ್ GD, ಆಮೇಲೆ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಅಂತ ಒಂದು ಟೆಸ್ಟ್ ಇರುತ್ತದೆ, ಆಮೇಲೆ ಸ್ಕಿಲ್ ಟೆಸ್ಟ್ ಅಂತ ಒಂದು ಇರುತ್ತದೆ, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಅವ್ರು ಟೆಕ್ನಿಕಲ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಲಾಸ್ಟಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ PET. ಸೊ ಇಷ್ಟು ಟೆಸ್ಟ್ಗಳನ್ನು ನೀವು ಪಾಸ್ ಆದರೆ ಈ ಹುದ್ದೆಗೆ ನೀವು ಈಸಿಯಾಗಿ ಆಯ್ಕೆ ಆಗ್ತೀರಾ. ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ, ಸೊ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ 1/7/2026ರಿಂದ. ಸೊ ಕೊನೆಯ ದಿನಾಂಕ ಬಂದು 20/7/2026. ಸೊ ಇದೇ ಜುಲೈ 20ರಂದು ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಸೊ ಆಸಕ್ತಿ ಇರುವ ಅಭ್ಯರ್ಥಿಗಳು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಸೊ ನಿಮಗೆ ಏನಾದರೂ ಅರ್ಜಿ ಸಲ್ಲಿಸಲು ಹೆಲ್ಪ್ ಬೇಕಾದರೆ ಸೊ ನಾನು ಒಂದು ಜಿಮೇಲ್ ಎಂಕ್ವೈರಿನ ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತದೆ. ಸೊ ಆ ಜಿಮೇಲ್ಗೆ ಹಾಯ್ ಅಂತ ಕಳಿಸಿದರೆ ನಾನೇ ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೇನೆ.